ಯಾವುದೇ ಚಿತ್ರದಲ್ಲಿ ನಟಿಸದೇ ಇದ್ದರೂ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೆಲೆಬ್ರಿಟಿ ಸ್ಟೇಟಸ್ ಪಡೆದಿದ್ದಾರೆ. ದರ್ಶನ್ ಅಭಿಮಾನಿಗಳು ಅತ್ತಿಗೆ ಎಂದೇ ಅವರನ್ನು ಕರೆಯುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪೋಸ್ಟ್ಗಳಿಗೆ ಸಖತ್ ಲೈಕ್ಸ್, ಕಾಮೆಂಟ್ಸ್ ಸಿಗುತ್ತದೆ. ಇತ್ತೀಚೆಗೆ ವಿಜಯಲಕ್ಷ್ಮಿ ದರ್ಶನ್ ಸಾಕಷ್ಟು ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಫೋಟೋಗಳನ್ನು ಹಂಚಿಕೊಳ್ಳುತ್ತಾರೆ. ಕೆಲ ದಿನಗಳ ಹಿಂದೆ ದುಬೈ ಪ್ರವಾಸದ ಫೋಟೋಗಳನ್ನು ಅವರು ಇನ್ಸ್ಟಾಗ್ರಾಂನಲ್ಲಿ ತೇಲಿಬಿಟ್ಟಿದ್ದರು. ದುಬೈನ ರೆಸ್ಟೋರೆಂಟ್ ಒಂದಕ್ಕೆ ಭೇಟಿ ನೀಡಿದ್ದ ವೇಳೆ ಭಾರಿ ಗಾತ್ರದ ಕ್ರೋಸೆಂಟ್ ಹಾಗೂ ಬಕೆಟ್ ಸೈಜ್ ಕಪ್ಪಲ್ಲಿ ಕಾಫಿ ಸವಿದಿದ್ದರು. ಆ ಫೋಟೋಗಳು ಸಖತ್ ವೈರಲ್ ಆಗಿತ್ತು. ಇದೀಗ ದುಬೈ ಪ್ರವಾಸದ ಮತ್ತಷ್ಟು ಫೋಟೋಗಳನ್ನು ವಿಜಯಲಕ್ಷ್ಮಿ ದರ್ಶನ್ ಹಂಚಿಕೊಂಡಿದ್ದಾರೆ. ಇನ್ನು ಫೋಟೋದಲ್ಲಿ ಪುತ್ರ ವಿನೀಶ್ ಕೂಡ ಇರುವುದನ್ನು ನೋಡಬಹುದು. ಸದ್ಯ ಅಭಿಮಾನಿಗಳು ಈ ಫೋಟೋಗಳನ್ನು ನೋಡಿ ಲೈಕ್ಸ್, ಕಾಮೆಂಟ್ಸ್ ಮೂಲಕ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ದುಬೈ ಪಟ್ಟಣವನ್ನು ಸುತ್ತಿ ಅದರ ಫೋಟೋಗಳನ್ನು ವಿಜಯಲಕ್ಷ್ಮಿ ಈಗ ಪೋಸ್ಟ್ ಮಾಡಿದ್ದಾರೆ. ಗಗನಚುಂಬಿ ಕಟ್ಟಡಗಳನ್ನು ನೋಡುತ್ತಾ ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ದಾರೆ. ಇದೀಗ ಕೊರಳಲ್ಲಿ ಮುತ್ತಿನ ಹಾರ ಧರಿಸಿ ಪರ್ಪಲ್ ಬಣ್ಣದ ಡ್ರೆಸ್ನಲ್ಲಿ ಎದುರಾಗಿದ್ದಾರೆ ವಿಜಯಲಕ್ಷ್ಮಿ. ಮಗ ವಿನೀಶ್ ಕೂಡ ತಾಯಿ ಜೊತೆ ಸಖತ್ತಾಗಿ ಟ್ರಿಪ್ ಎಂಜಾಯ್ ಮಾಡಿದ್ದಾರೆ. ಆದರೆ ಫೋಟೋಗಳಲ್ಲಿ ದರ್ಶನ್ ಮಿಸ್ ಆಗಿತ್ತು. ಅಭಿಮಾನಿಗಳು ಅತ್ತಿಗೆ ದರ್ಶನ್ ಬಾಸ್ ಜೊತೆ ಇರಬೇಕಿತ್ತು, ಬಾಸ್ನ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ. ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.